ಅಕ್ಕ, ನಾನ್ ನಿನ್ಗೆ ಹೋಳ್ಗೆ ಮಾಡೋದಕ್ಕೆ ಸಹಾಯ ಮಾಡ್ತೀನಿ. ಉಗಾದಿ ಹಬ್ಬದ ದಿನ ನಿನ್ ಜೊತೆಲಿ ಇರೋದು ನಂಗೆ ಬಹಳ ಖುಷಿ ನೋಡು. ನಾವು ಚಿಕ್ಕ ಹುಡುಗಿರಾಗಿದ್ವಲ್ಲ, ಅದರ ನೆನ್ಪಾಗ್ತಿದೆ. ಅದು ನಿಜ ಶಾಂತ. ನಿನಗೆ ನೆನ್ಪೈತಾ, ನಮ್ ಚಿಕ್ಕ ತಂಗಿ ಹಬ್ಬದ ದಿನ ದೇವ್ರ ಪೂಜೆಗೆ ಮುಂಚೆ ಹೋಳ್ಗೆ ತಿಂದಾಗ ಅಮ್ಮಂಗೆ ಮತ್ತೆ ನಮ್ಗೆ ಸಾನೆ ಕೋಪ ಬಂದಿತ್ತು. ಓ, ಇವತ್ತಿನ ಇಲ್ಲಿರೋದ್ರಿಂದ ಒಂದ್ ವಿಷಯ ನಿನ್ನ ಹತ್ರ ಕೇಳ್ಬೇಕಿತ್ತು. ಏನ್ ಸಮಾಚಾರ? ಆರೋಗ್ಯದ ವಿಷಯ ಇದ್ರೆ ತಿಳಿಸು. ನಾನು ಎಲ್ಲಿದ್ರು ಯಾವಾಗ್ಲೂ ನಮ್ ಸಿಸ್ಟರ್ ಅಲ್ವಾ. ನಮ್ ಪಕ್ಕದ ಮನೆ ನಂದಿನಿಗೆ ಹೊಸ್ದಾಗ್ ಮದ್ವೆ ಆಗೈತೆ. ಅವಳಿಗೆ ತಾಯಿ ಇಲ್ಲ. ಆದ್ರಿಂದ ಕೆಲವು ವಿಷಯಗಳ ಬಗ್ಗೆ ತಿಳ್ಕೊಳಕ್ಕೆ ನನ್ನ ತಾವ ಬರ್ತಾಳೆ. ಅವ್ರಿಗೆ ಅಷ್ಟು ತಿಳುವಳಿಕೆ ಇಲ್ಲ. ಆದ್ರಿಂದ ಈಗಲೇ ಮಕ್ಕಳಾಗೋದು ಒಳ್ಳೇದಲ್ಲ. ಈಗ ಸದ್ಯಕ್ಕೆ ಅವಳ ಗಂಡ ಕಾಂಡೋಮ್ ಬಳಸ್ತಾವನಂತೆ. ಅದಲ್ಲದೆ ಮಕ್ಕಳು ಬೇಕು ಅನ್ನೋವರ್ಗೆ ಬೇರೆ ಯಾವ್ದಾದ್ರೂ ರೀತಿ ಕುಟುಂಬ ಕಲ್ಯಾಣದ ವಿಧಾನ ಇದ್ರೆ ತಿಳಿಸು. ಮತ್ತೆ ಹೊಸ್ದಾಗ್ ಮದ್ವೆ ಆದವರು ಸ್ವಲ್ಪ ದಿನ ಇಬ್ರು ದಾಂಪತ್ಯ ಜೀವನನ ಜೊತೆಯಾಗಿ ಅನುಭವಿಸ್ಲಿ. ಇದು ಒಳ್ಳೆ ವಿಷಯನೇ ತಾನೆ. ಕುಟುಂಬ ಕಲ್ಯಾಣದ ಗುಳಿಗೆ ತೆಗೆದುಕೊಳ್ಳೋದು ಒಂದು ಒಳ್ಳೆ ವಿಧಾನ. ಮಾಲಾಡಿ ಅಲ್ವಾ ಶಾಂತ? ನನ್ನ 2ನೇ ಮಗು ತಡವಾಗುಟ್ಟಕ್ಕೆ ನಾನು ಈ ಕುಟುಂಬ ಕಲ್ಯಾಣದ ಗುಳಿಗೆನ ಉಪಯೋಗಿಸಿದ್ದೆ. ಇದು ಒಂದು ಸರಳ ಮತ್ತು ಪ್ರಭಾವಿತ ವಿಧಾನ. ಅಕ್ಕ, ಹೆಂಗಸರು ಮೊದಲನೇ ಮಗು ಆಗೋ ಮುಂಚೆನೆ ಕುಟುಂಬ ಕಲ್ಯಾಣದ ಗುಳಿಗೆನ ತಗೋಬಹುದು. ಈ ರೀತಿ ಮಾಡೋದ್ರಿಂದ ಅವಳು ಗರ್ಭವತಿ ಆಗೋದನ್ನ ಮುಂದೂಡ್ಬೋದು. ಒಬ್ಬ ಹೆಣ್ಣು ಮೊದಲ ಮಗು ಹುಟ್ಟೋ ಮೊದಲೇ ಗುಳಿಗೆ ತಿನ್ನೋದ್ರಿಂದ ಅವಳು ಗರ್ಭಿಣಿ ಆದಾಗ ತೊಂದರೆ ಆಗಬಹುದು ಮತ್ತು ಹುಟ್ಟೋ ಮಗುಗೂ ತೊಂದರೆ ಬರಬಹುದು ಅಂತ ಎಷ್ಟೋ ಜನ ನಂಬ್ಕೊಂಡವ್ರೆ. ಆದ್ರೆ ಅದು ನಿಜ ಅಲ್ಲ. ಗರ್ಭಧಾರಣೆ ತಡೆಯೋದಕ್ಕೆ ಗುಳಿಗೆನ ಪ್ರತಿದಿನ ಒಂದೇ ಸಮಯಕ್ಕೆ ತೆಗೆದುಕೋಬೇಕು. ಇದರಿಂದ ಅವಳು ಮುಟ್ಟಿನ ದಿನ ಪ್ರತಿ 4 ವಾರಕ್ಕೊಮ್ಮೆ ಬರ್ತದೆ. ನಂತರ ಮುಂದಿನ ತಿಂಗಳಿನ ಕುಟುಂಬ ಕಲ್ಯಾಣದ ಗುಳಿಗೆನ ಮತ್ತೆ ತಗೋಬೇಕು. ಗುಳಿಗೆ ತಗೊಳ್ಳೋದು ಮರ್ತ್ರೆ ನೆನ್ಪಾದ ತಕ್ಷಣ ಅಥವಾ ಆದಷ್ಟು ಬೇಗ ತಗೋಬೇಕು. ಮುಂದಿನ ತಿಂಗಳಿನ ಗುಳಿಗೆನ ಮುಂಚೆನೆ ತರಿಸಿಟ್ಕೊಳ್ಬೇಕು. ದಂಪತಿಗಳಿಗೆ ಮಕ್ಕಳು ಬೇಕಾದ್ರೆ ಗುಳಿಗೆ ತಿನ್ನೋದನ್ನ ನಿಲ್ಲಿಸಬೇಕು. ಅದಾದ ನಂತರ 2-3 ತಿಂಗಳಲ್ಲಿ ಗರ್ಭವತಿ ಆಗಬಹುದು. ನಂದಿನಿಗೆ ಆರೋಗ್ಯ ಕೇಂದ್ರಕ್ಕೆ ಬಂದು ನನ್ನನ್ನು ನೋಡೋದಕ್ಕೆ ಹೇಳು. ಅಲ್ಲಿ ನಾನು ಅವಳಿಗೆ ಕುಟುಂಬ ಕಲ್ಯಾಣದ ಬಗ್ಗೆ ಎಲ್ಲ ವಿಷಯನೂ ತಿಳಿಸ್ಕೊಡ್ತೀನಿ. ಸರಿ, ಹಂಗೆ ಮಾಡ್ತೀನಿ ಶಾಂತ. ಈ ಮಧ್ಯದಲ್ಲಿ ಹೋಳ್ಗೆನ ಸುಟ್ಬಿಡ್ಬೇಡ. ಹಲವಾರು ಕುಟುಂಬ ಕಲ್ಯಾಣದ ರೀತಿಗಳು ಇರುತ್ತದೆ. ನಿಮಗೆ ಆರೋಗ್ಯ ಕೇಂದ್ರದ ಕಾರ್ಯಕರ್ತೆ ಈ ವಿಷಯದಲ್ಲಿ ಎಲ್ಲಾ ಮಾಹಿತಿಯನ್ನು ಕೊಡ್ತಾರೆ. ನಿಮಗೆ ಬೇಕಾಗಿರುವ ವಿಧಾನದ ಬಗ್ಗೆ ತಿಳಿಸುತ್ತಾರೆ. ನಿಮಗೆ ತಿಳಿಸಿಕೊಟ್ಟ ವಿಧಾನವನ್ನು ಸರಿಯಾಗಿ ಮತ್ತು ಸತತವಾಗಿ ಉಪಯೋಗಿಸಿದರೆ ಬೇಡವಾದ ಗರ್ಭಧಾರಣೆಯನ್ನು ಸುರಕ್ಷಿತ ಮತ್ತು ಪ್ರಭಾವಯುತ ರೀತಿಯಲ್ಲಿ ತಡೆಯಬಹುದು.